ಮಂಡ್ಯದ ವಡೇರಪುರದ ಕಲ್ಲು ಕ್ವಾರಿಯಲ್ಲಿ ಟಿಪ್ಪರ್ ಸಮೇತ ಚಾಲಕ ಬಿದ್ದಿದ್ದ ಘಟನೆ ನಡೆದು 3 ದಿನ ಬಳಿಕ ಲಕ್ಷ್ಮಣ ಮೃತದೇಹ ಪತ್ತೆಯಾಗಿದೆ. ಈಶ್ವರ್ ಮಲ್ಪೆ ತಂಡದ ಕಾರ್ಯಾಚರಣೆಯಿಂದ ಚಾಲಕನ ಮೃತದೇಹ ಪತ್ತೆಯಾಗಿದೆ. ಜಲ್ಲಿಕಲ್ಲು ತುಂಬಿಕೊಂಡು ಹೋಗ್ತಾ ಇದ್ದಂತಹ ಟಿಪ್ಪರ್ ಲಾರಿ 40 ಅಡಿ ಮೇಲಿಂದ 100 ಅಡಿಗೂ ಹೆಚ್ಚು ಆಳವಿದ್ದ ಕ್ವಾರೆಯ ಕೆರೆಗೆ ಬಿದ್ದಿತ್ತು. 3 ದಿನಗಳಿಂದ ಅಗ್ನಿಶಾಮಕ ದಳದಿಂದ ಜೆಸಿಬಿ ಬಳಸಿ ಕಾರ್ಯಾಚರಣೆ ಮಾಡಲಾಗಿತ್ತು. ನಿನ್ನೆ ಈಶ್ವರ್ ಮಲ್ಪೆ ತಂಡ 6 ಗಂಟೆಗಳ ಕಾರ್ಯಾಚರಣೆ ನಡೆಸಿ ಭಾರೀ ಗಾತ್ರದ ಜೆಸಿಬಿ ಕ್ರೇನ್ ಬಳಸಿ ಟಿಪ್ಪರ್ ಲಾರಿಯನ್ನ ಮೇಲಕ್ಕೆತ್ತಿದ್ದಾರೆ. ಚಾಲಕನ ಮೃತದೇಹ ಪತ್ತೆಯಾಗಿದೆ. ಅಥಣಿ ಸಾರಿಗೆ ಬಸ್ನ ಕಂಡಕ್ಟರ್ ಪ್ರಯಾಣಿಕರಿಂದ ಹಣ ಪಡೆದು ಟಿಕೆಟ್ ನೀಡದೆ ವಂಚಿಸಿ ಲಾಕ್ ಹಾಕಿದ್ದಾನೆ. ಬೆಳಗಾವಿ ಜಿಲ್ಲೆಯ ಅಥಣಿ ಸಾರಿಗೆ ಘಟಕದ ಬಸ್ನಲ್ಲಿ ಘಟನೆ ನಡೆದಿದೆ. ಬಸ್ ಕಂಡಕ್ಟರ್ ಪ್ರಯಾಣಿಕರ ಬಳಿ ಹಣ ಪಡೆದು ಟಿಕೆಟ್ ನೀಡದೆ ವಂಚಿಸಿದ್ದನ್ನ ಅದೇ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಮಹಿಳೆಯೊಬ್ಬರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಜನರಿಗೆ ವಂಚನೆ ಮಾಡ್ತಾ ಇದ್ದಂತಹ ಕಂಡಕ್ಟರ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜಿಲ್ಲಾ ಕಾರಾಗೃಹದ ಮೇಲೆ ಪೊಲೀಸರು ದಿಢೀರ್ ದಾಳಿ ನಡೆಸಿದ್ದಾರೆ. ಮಾದಕ ವಸ್ತುಗಳ ನಿಗ್ರಹಕ್ಕೆ ಮುಂದಾಗಿದ್ದು ಜೈಲಿಗೆ ಭೇಟಿ ಕೊಟ್ಟು 2 ಎಎಸ್ಪಿಗಳು, ಓರ್ವ ಡಿವೈಎಸ್ಪಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ತಪಾಸಣೆ ಮಾಡಿದ್ದಾರೆ. ಕಾರಾಗೃಹದ ಒಳಭಾಗ ಪೊಲೀಸರಿಂದ ಇಂಚಿಂಚು ತಲಾಸ್ ಮಾಡಲಾಗಿದ್ದು 1 ಮೊಬೈಲ್ ಕೂಡ ಪತ್ತೆಯಾಗಿದೆ. ಬೆಳಗಾವಿಯ ಬೈಲಹೊಂಗಲ ಪಟ್ಟಣದಲ್ಲಿ ಗಂಗಾ ಮತಸ್ಥರ ಸಂಘದ ಸಭೆ ವಿಚಾರಕ್ಕೆ 2 ಗುಂಪುಗಳ ನಡುವೆ ಗಲಾಟೆಯಾಗಿದೆ. ಈ ವೇಳೆ ಸಂಘದ ಮುಖಂಡ ಮಲ್ಲಪ್ಪ ಮುರಗೌಡ ಗಾಳಿಯಲ್ಲಿ ಗುಂಡು ಹಾರಿಸಿದ ಆರೋಪ ಕೇಳಿಬಂದಿದೆ. ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸದಸ್ಯರ ಆಯ್ಕೆ ವಿಚಾರ ಕೋರ್ಟ್ನಲ್ಲಿರುವಂತಹ ಹಿನ್ನೆಲೆ ಹೊಸ ಅಧ್ಯಕ್ಷರ ಆಯ್ಕೆಗೆ ಅವಕಾಶ ನೀಡಬಾರದು ಅಂತ ಠಾಣೆಗೆ ದೂರನ್ನು ಸಲ್ಲಿಕೆ ಮಾಡಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ರಾಯಚೂರಿನ ರಿಮ್ಸ್ ಆಸ್ಪತ್ರೆ ಹೆಸರಿನಲ್ಲಿ ಬಡ ರೋಗಿಗಳಿಗೆ ವಂಚಿಸಿದ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸರ್ಕಾರದಿಂದ ಶಸ್ತ್ರಚಿಕಿತ್ಸೆ ಮಾಡಿಕೊಂಡವರಿಗೆ ಹಣ ಕೊಡಿಸುವುದಾಗಿ ಹೇಳಿ ದಾಖಲೆಗಳು ಸಂಗ್ರಹಿಸ್ತಾ ಇದ್ದಂತಹ ಗದಗ ಮೂಲದ ಸುರೇಶ್ ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಸಂಗ್ರಹಿಸಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದ. ಅಷ್ಟೇ ಅಲ್ಲದೆ ಫೋನ್ ಪೇ ಸ್ಕ್ಯಾನರ್ ಕಳುಹಿಸಿ ಹಣ ಹಾಕುವಂತೆ ರೋಗಿಗಳಿಗೆ ಒತ್ತಡವನ್ನು ಹಾಕ್ತಾ ಇದ್ದ. ಸತತ ಕಾರ್ಯಾಚರಣೆ ಮಾಡೋದರ ಮುಖಾಂತರ ಆರೋಪಿಗಳನ್ನು ಸೈಬರ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನೆಲಮಂಗಲ ನಗರಸಭೆ ಯೋಜನಾ ಪ್ರಾಧಿಕಾರದಲ್ಲಿ ಲಂಚಾವತಾರ ಜೋರಾಗಿದೆ. ಅಧಿಕಾರಿಗಳು ಸದಸ್ಯರ ಮುಖವಾಡ ಕಳಚಿದ ಶಾಸಕರ ಮಾತು ಭಾರೀ ವೈರಲ್ ಆಗ್ತಾ ಇದೆ. ರಸ್ತೆ ಕಾಮಗಾರಿಗೆ ಅನುದಾನದ ವಿಷಯದಲ್ಲಿ ಎನ್ಡಿಎ ಕಾರ್ಯಕರ್ತರು ಅಡ್ಡಿಪಡಿಸಿದ್ರು. ಎಲ್ಲದಕ್ಕೂ ಭ್ರಷ್ಟಾಚಾರ ನಡೀತಾ ಇದ್ರು. ನಗರಸಭೆ ಸದಸ್ಯರು ಮತ್ತು ಅಧಿಕಾರಿಗಳ ಮರ್ಯಾದೆಯನ್ನ ಉಳಿಸೋದಕ್ಕೆ ನಾನು ಇದುವರೆಗೆ ಸುಮ್ಮನಿದ್ದೆ ಎಂದಿದ್ದ ಎಂಎಲ್ಎ ಶ್ರೀನಿವಾಸ್ ವಿಡಿಯೋ ವೈರಲ್ ಆಗ್ತಾ ಇದೆ. ವಿಜಯಪುರ ಜಿಲ್ಲೆಯಲ್ಲಿ ಬೃಹತ್ ಹಿಂದೂ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಸಮಾವೇಶ ಮುಖಾಂತರ ಕನ್ನೇರಿ ಶ್ರೀಗಳನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಗಿತ್ತು. ಈ ವೇಳೆ ಮಾತನಾಡಿದಂತಹ ಕನ್ನೇರಿ ಶ್ರೀಗಳು, ಯಾರು ದೇವರನ್ನ ನಂಬುತ್ತಾರೋ ಅವರೆಲ್ಲ ಹಿಂದೂಗಳು. ಬಸವಣ್ಣ ಹೇಳಿದ್ದನ್ನೇ ಸಂಸ್ಕೃತದಲ್ಲಿ ಹೇಳಲಾಗಿದೆ. ದೇವರು ನಂಬುವವರು ಎಲ್ಲರೂ ಹಿಂದೂಗಳೇ. ನಾವು ಚರ್ಚೆಗೆ ಸಿದ್ಧವಿದ್ದೇವೆ ಅಂತ ವಿರೋಧಿಗಳಿಗೆ ಕನ್ನೇರಿ ಶ್ರೀಗಳು ಆಹ್ವಾನವನ್ನು ಕೊಟ್ಟಿದ್ದಾರೆ. ದೇಶದೆಲ್ಲೆಡೆ ಇವತ್ತು ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ. ರಾಜ್ಯದಲ್ಲಿನ ಎಲ್ಲಾ ವೆಂಕಟೇಶ್ವರ ಸನ್ನಿಧಿಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಶುರುವಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇರುವಂತಹ ಟಿಟಿಡಿ ದೇವಸ್ಥಾನದಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಭಕ್ತರು ವೈಕುಂಠ ದ್ವಾರದ ಮೂಲಕ ತಿಮ್ಮಪ್ಪನ ದರ್ಶನವನ್ನು ಪಡೆಯುತ್ತಾ ಇದ್ದಾರೆ. ಇವತ್ತು ರಾತ್ರಿ 11:45ರವರೆಗೆ ದೇವಸ್ಥಾನವು ತೆರೆದಿರುತ್ತೆ ಅಂತ ಟಿಟಿಡಿ ಮಾಹಿತಿಯನ್ನ ನೀಡಿದೆ. ಶಬರಿಮಲೆಯಲ್ಲಿ ಮಕರ ಬೆಳ್ಳಕ್ಕು ಮಹೋತ್ಸವಕ್ಕಾಗಿ ಇವತ್ತು ಅಯ್ಯಪ್ಪ ದೇಗುಲದ ಬಾಗಿಲು ತೆರೆಯಲಾಗ್ತಾ ಇದೆ. ಜನವರಿ 14ರ ಮಕರ ಸಂಕ್ರಾಂತಿವರೆಗೆ ಮಕರ ಬೆಳ್ಳಕ್ಕು ಮಹೋತ್ಸವ ನಡೆಯುತ್ತೆ. ಇಂದು ಸಂಜೆ 5 ಗಂಟೆಗೆ ದೇಗುಲದ ತಂತ್ರಿ ಮಹೇಶ್ ಮೋಹನ್ ಸಮ್ಮುಖದಲ್ಲಿ ಪ್ರಧಾನ ಅರ್ಚಕರು ಬಾಗಿಲನ್ನು ತೆರೆಯಲಿದ್ದಾರೆ. ಕೇರಳದ ಶಬರಿಮಲೆಯಲ್ಲಿ ಚಿನ್ನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ದೇವಸ್ವಂ ಮಾಜಿ ಸದಸ್ಯನಾದ ವಿಜಯ್ ಕುಮಾರ್ನನ್ನ ಎಸ್ಐಟಿ ಬಂಧಿಸಿದೆ. ಇಲ್ಲಿಯವರೆಗೂ ಚಿನ್ನ ಕದ್ದ ಕೇಸ್ನಲ್ಲಿ 10 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಉನ್ನಾವೋ ಅತ್ಯಾಚಾರ ಪ್ರಕರಣದ ಅಪರಾಧಿ ಕುಲ್ದೀಪ್ ಸೆಂಗಾರ್ಗೆ ದೆಹಲಿ ಹೈಕೋರ್ಟ್ ನೀಡಿದ ಜಾಮೀನಿಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದೆ. ಅಪ್ರಾಪ್ತ ಬಾಲಕಿಯನ್ನ ರೇಪ್ ಮಾಡಿದ ಆರೋಪ ಹೊತ್ತಿದ್ದ ಶಾಸಕ ಕುಲ್ದೀಪ್ ಸೆಂಗಾರ್ಗೆ ನೀಡಿದ್ದ ಬೇಲ್ಗೆ ತಡೆಯಾಜ್ಞೆಯನ್ನು ನೀಡಿದೆ. ಈಗಾಗಲೇ ಕೆಲ ನ್ಯಾಯಾಲಯಗಳು ವಿಚಾರಣೆಯನ್ನು ನಡೆಸಿ ಕುಲ್ದೀಪ್ ಸೆಂಗಾರ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು. ಈ ಶಿಕ್ಷೆಯನ್ನ ಪ್ರಶ್ನಿಸಿ ಕುಲ್ದೀಪ್ ಸೆಂಗಾರ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು.
ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಹಿಂಸಾಚಾರ ಮತ್ತಷ್ಟು ಹೆಚ್ಚಾಗಿದೆ. ಫಿರೋಜ್ಪುರ ಜಿಲ್ಲೆಯ ಡುಮ್ರಿಟೋಲಾ ಗ್ರಾಮದಲ್ಲಿ ಹಿಂದೂ ಕುಟುಂಬದ ಮನೆಗೆ ಅಪರಿಚಿತ ದುಷ್ಕರ್ಮಿಗಳು ಬೆಂಕಿಯನ್ನು ಹಚ್ಚಿದ್ದಾರೆ. ಮನೆಯ 5 ಕೊಠಡಿಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿವೆ.